ಮಾರ್ನಿಂಗ್ ಚೆನ್ನಾಗಿ ಇರ್ತಾಳೆ, ನೈಟ್ ಆಯ್ತು ನೈಟು ಚೆನ್ನಾಗಿರ್ತಾಳೆ. ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಅವಳಿಗೆ ಜ್ವರ ಮಾಡ್ತಾ ಇರೋದು. ಎಲ್ಲಿಗೂ ಕರ್ಕೊಂಡೋಗಿಲ್ಲ, ಇಂಥ ಪ್ಲೇಸಿಗೆಲ್ಲ ಕರ್ಕೊಂಡೋಗಿಲ್ಲ. ನೀರು ತುಂಬಾ ಕೋಲ್ಡ್ ಇದೆ ಅಲ್ಲ, ನಿದ್ದೆ ಮಾಡಿದ್ಲು. ಈಗಾಗಲೇ ತುಂಬಾ ಹಠ ಮಾಡ್ತಿದ್ದಾಳೆ. ಹಾಯ್ ಫ್ರೆಂಡ್ಸ್, ಇವಾಗ ವಜರಾಬಾದ್ ಫೋರ್ಟ್ ನೋಡ್ಬಿಟ್ಟು ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಧೂಮ್ ಮಾಡಿ ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಸಕಲೇಶ್ಪುರಕ್ಕೆ ಬಂದು ಸಕಲೇಶ್ಪುರದಿಂದ ಬೆಟ್ಟದ ಭೈರವೇಶ್ವರನಿಗೆ ಹೋಗ್ತಾ ಇದ್ದೀವಿ. ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಂತೆ ಅದು. ಬೆಟ್ಟದ ಭೈರವೇಶ್ವರ ಅಂತಂದ್ರೆ ಮೋಸ್ಟ್ಲಿ ಭೈರವೇಶ್ವರ ಟೆಂಪಲ್ ಇದ್ದೇವೆ ಅಂತ ಅನ್ಸುತ್ತೆ. ಅಲ್ಲಿಗೆ ಹೋಗ್ತಾ ಇದೀವಿ. ಅದು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಇಲ್ಲಿರೋ ವ್ಯೂಸ್ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ವ್ಯೂಸು. ಇದೆಲ್ಲ ಕಾಫಿ ತೋಟನೇ ಅನ್ಸುತ್ತೆ ಅಲ್ವಾ? ಕಾಫಿ ತೋಟನೇ, ಅಡಿಕೆ ತೋಟನ ಕಾಫಿ ತೋಟನ ಇರೋದು ಇಲ್ಲಿ ನೋಡಿ. ಕಾಫಿ ತೋಟನೇ, ಎಷ್ಟು ಚೆನ್ನಾಗಿದೆ. ಸೀದಾ ಹಂಗೆ ಸ್ವಿಂಗ್ ಅಂತ ಮೈಸೂರಿಗೆ ಹೋಗಿ ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಷ್ಟು ಸಲ ಕರ್ಕೊಂಡು ಹೋಗಿದ್ದೀರಾ? ಅದನ್ನ ಬಿಟ್ಬಿಟ್ಟು ಹೇಳಿ. ಅಲ್ಲಿ ಬೇರೆದು ಇನ್ನೊಂದಿದೆ ರಾಜಿ, ತಲಕಾಡು. ನೋಡಿದ್ದೀರಾ? ತಲಕಾಡಿಗೆ ಹೋಗೋಣ. ನಾಳೆ ಹೋಗೋಣ. ಹಾಗಾಗಿ ಇವಾಗ ಬೆಟ್ಟದ ಭೈರವೇಶ್ವರ ಟೆಂಪಲ್ ಅಷ್ಟೇ ಸಾಕು ಇವತ್ತಿಗೆ. ಯಾಕಂದ್ರೆ ಚಾರು ಫಸ್ಟ್ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟ್ ಮಾಡ್ಬೇಕು. ಈಗ ಪರವಾಗಿಲ್ಲ, ಮೈ ತಣ್ಣಗಿದೆ, ಬಂಗಾರ ಚೆನ್ನಾಗೈತೆ. ಈಗ ಅವಳದು ಏನು ಸಮಸ್ಯೆ ಇಲ್ಲ. ಅವಳಿಗೆ ಸಮಸ್ಯೆ ಮಾರ್ನಿಂಗ್ ಚೆನ್ನಾಗಿ ಇರ್ತಾಳೆ, ನೈಟ್ ಆಯ್ತು ನೈಟು ಚೆನ್ನಾಗಿರ್ತಾಳೆ. ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಅವಳಿಗೆ ಜ್ವರ ಮಾಡ್ತಾ ಇರೋದು. ನಿನ್ನೆ ಮಾತ್ರ ನೈಟೇ 7 o'clock ಜ್ವರ ಕಾಣಿಸ್ಕೊಂತು. ಅದು ನನಗೆ ಇಲ್ಲಿ ಒಂದು ತಾಯ್ತ ಹಾಕಿಸಿದಾಗ, ಬೆಂಗಳೂರಲ್ಲಿ ಎಣ್ಣೆ ಅಂಗಡಿ ತಾಯ್ತ, ಅಲ್ಲಿ ಹೋಗಿ ತಾಯ್ತ ಹಾಕಿಸಿದಾಗ ಅವ್ರು ಹೇಳಿದ್ರು, ಇವ್ರು ನಮ್ಮ ಮುಟ್ಟಿ ನೋಡಿದ್ದು ದೃಷ್ಟಿ ಆಗಿದೆ, ಬಾಲಗ್ರಹ ಆಗಿದೆ ಅಂತ ಅಂದ್ರು. ಸೊ ನೋಡೋಣ, ಒಂದು 3 days ಆದ್ಮೇಲೆ. ಪರವಾಗಿಲ್ಲ, ಮೊನ್ನೆ ಹಾಕ್ಸಿದ್ದು, ಇವತ್ತು ಸ್ವಲ್ಪ ಪರವಾಗಿಲ್ಲ. ಏನೋ ಮಕ್ಳಿಗೆ ಭಾಳ ದೃಷ್ಟಿ ಆಗುತ್ತೆ. ಮಕ್ಳಿಗೆ ಎಷ್ಟೇ ಕೇರ್ ತಗೊಂಡ್ರು ಸಾಲದು. ತುಂಬ ನಾವು ಹೇಳ್ತೀವಲ್ಲ, ಒಂದೊಂದು ನಿಮಿಷನೂ ಯಾಮಾರಿದ್ರು ಮಕ್ಳಿಗೆ ಯಾಮಾರಕ್ಕೆ ಹೋಗ್ಬಾರ್ದು. ಒಂದೊಂದು ನಿಮಿಷನೂ ತುಂಬ ಕೇರ್ಫುಲ್ ಆಗಿ, ತುಂಬ ಅಲರ್ಟ್ ಆಗಿ ನೋಡ್ಕೋಬೇಕು. ಅಲ್ವಾ ಬಂಗಾರಿ? ಅಲ್ವಾ ಬಂಗಾರಿ? ಪಪ್ಪಂಗೆ ಏನ್ ಹೇಳ್ತೀಯ ನೀನು? ಪಪ್ಪ ಇಷ್ಟನಾ ಮಮ್ಮ ಇಷ್ಟನಾ? ಇಷ್ಟ. ಪಪ್ಪ ಇಷ್ಟನಾ? ನಾನು ಪಪ್ಪ ಏನಕ್ಕೆ ಇಷ್ಟ ನಿಮ್ಗೆ? ಚಾರು ಪಪ್ಪ ಏನಕ್ಕೆ ಇಷ್ಟ ನಿಮ್ಗೆ? ಸರಿ, ಟೆಂಪಲ್ಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅನ್ನೋ ದಾರಿಲಿನೇ ಹಬ್ಬಿ ಜಲಪಾತ ಕಾಣಿಸ್ತು. ಸೊ ಹಾಗಾಗಿ ಸರಿ, ಇನ್ನೇನು ಇದೇ ರೂಟಲ್ಲಿ ಅಲ್ವಾ ಹೋಗೋದು ಅಂತ ಅಂದ್ಬಿಟ್ಟು ಹಬ್ಬಿ ಜಲಪಾತ ಹೇಗಿದೆ ಅಂತಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ಎಲ್ಲಾದ್ರೂ ಹುಡುಗಿ ಜೊತೆ ಹೋಗೋದಂತೂ ಬಿಡೋದೇ ಇಲ್ಲ. ಸೈಡ್ ಕೆಳಗ ತೆಗೆದಿದ್ದಾರ, ಕೆಳಗೆ ಹೋಗಕ್ಕಾಗಲ್ಲ. ಏನೋ ಅಯ್ಯೋ ಬೇಡ ಅಣ್ಣ, ಸಿಗೋಣ. ಚಾರು ಹಾಯ್. ಹಾಯ್ ಮಾಡು. ಆಟಾಡು. ಹಾಯ್. ಪ್ರೀ ವೆಡ್ಡಿಂಗ್ ಶೂಟ್ ಮಾತ್ರ ಒಳ್ಳೆ ಪ್ಲೇಸ್ ಹಬ್ಬಿ ಜಲಪಾತ. ನಮಗೆ ಆಲ್ರೆಡಿ ಒಂದು ವೆಡ್ಡಿಂಗ್ ಶೂಟ್ ನಡೀತಾ ಇದೆ. ಅಲ್ಲಿ ನೋಡು, ಅದು ಸ್ವಲ್ಪ ಕ್ಯಾಮ್ರಾ ಪ್ಯಾನ್ ಮಾಡು. ಇನ್ನು ಆ ಕಡೆನೇ ಹೋಗು. ಯಾರ್ಯಾರು ಇನ್ನೂ ಮದುವೆ ಆಗಿಲ್ಲ, ಬ್ಯಾಚುಲರ್ಸ್ ಇದರೋ ಅವರೇನೋ ಹಬ್ಬಿ ಜಲಪಾತ ಬಂದ್ಬಿಟ್ಟು ಈ ಸಕಲೇಶ್ಪುರಕ್ಕೆ ಬಂದರೆ ಸಾಕು. ಇಲ್ಲ ಅಂತಂದ್ರೂ ಒಂದು 10 ಇಂದ 15 ಪ್ಲೇಸ್ ಅಂತೂ ಸಿಕ್ಕೇ ಸಿಗುತ್ತೆ. ಮದುವೆ ಏನು ಪ್ರೀ ವೆಡ್ಡಿಂಗ್
ಮಾಡ್ಸೋಕ್ಕೆ ತುಂಬ ಚೆನ್ನಾಗಿದೆ. ಆಡ್ತೀನಿ, ಆಟ ಆಡ್ತೀನಿ, ಆಡು ಆಡು. ಮೂವಿ ಚಾರುಗಂತೂ ಇವಾಗ ಅವಳಿಗೆ 4.5 ಇಯರ್ಸು. ಎಲ್ಲಿಗೂ ಕರ್ಕೊಂಡು ಎಸ್, ನಾವು ಹಬ್ಬಿ ಜಲಪಾತಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಾವು ಹೋಗ್ತಾ ದಾರಿಲಿ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗೋ ದಾರಿಲಿ ಹಬ್ಬಿ ಜಲಪಾತ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಹೋಗ್ಬೇಕಾದ್ರೆ ಬೋರ್ಡ್ ಇತ್ತು. ಸೊ ಅಲ್ಲಿರೋರಿಗೆ ಕೇಳಿದಾಗ ಚೆನ್ನಾಗಿದೆ, ಇಲ್ಲಿ ವಾಟರ್ ಫಾಲ್ಸ್ ಥರ ಇದೆ, ಇದು ಚೆನ್ನಾಗಿದೆ ಅಂತ ಅಂದರು. ಸೊ ಹಾಗಾಗಿ ಸರಿ ನೋಡೋಣ ತಡೀರಿ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಂದಾಗ ಇನ್ನೊಂದೇನು ಅಂತಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರಿಗೆ ಇದೊಂದು ಒಳ್ಳೆ ಜಾಗ. ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಕೆಲವೊಂದು ಫೋಟೋಸ್ ಎಲ್ಲ ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ. ಒಮ್ಮೆ ಯಾವ ಥರ ಇದೆ ಫೋಟೋ ಅಂತ ನೋಡ್ಕೊಂಬನ್ನಿ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬೆಟ್ಟದ ಭೈರವೇಶ್ವರ ಟೆಂಪಲ್ ಹತ್ರ ಮತ್ತೆ ಗಾಡಿ ತೊಗೊಂಡು ಹೊರಟ್ವಿ. ಫೈನಲಿ ಬೆಟ್ಟದ ಭೈರವೇಶ್ವರ ಟೆಂಪಲಿಗೆ ರೀಚ್ ಆಗಿದ್ದೀವಿ. ಇವ್ರ ಕಾರಲ್ಲಿ ಈಗೊಂದು ಅಲ್ಲಿ ಹಬ್ಬೆ ಜಲಪಾತ ಆದಮೇಲೆ ಅಲ್ಲಿ ಹೊರಟಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಈಗಾಗಲೇ ತುಂಬ ಹಠ ಮಾಡ್ತಿದ್ದಾಳೆ, ಎತ್ಕೋಬೇಕು ಅಂತ. ಬನ್ನಿ ಹೋಗೋಣ ಒಳಗೆ. ಹೌದಾ, ಸಾರಿ, ಬ್ಯಾಡ್ ಲಕ್. 3 ಗಂಟೆಗೆ ಬಂದ್ವಿ, ಟೆಂಪಲ್ ಕ್ಲೋಸ್. ಒಳಗಡೆ ಗರ್ಭಗುಡಿದವರು ಆಗ್ಬಿಟ್ಟವ್ರು. ಇತ್ತು ಬೆಳಿಗ್ಗೆ ಬೇಗ ಬಂದಿದ್ರೆ ಅಂತ ಹೇಳ್ತಾನೆ. ಕಾಣಿಸುತ್ತಾ? ಗರ್ಭಗುಡಿದ ಡೋರೇ ಕ್ಲೋಸ್ ಮಾಡೋರಮ್ಮ. ಅಲ್ಲಂತೂ ಭೈರವೇಶ್ವರ ದೇವಸ್ಥಾನ ಅಂತೂ ಕಾಣಲಿಲ್ಲ, ಡೋರ್ ಕ್ಲೋಸ್ ಆಗೋಯ್ತು. ಅಲ್ಲಿಂದನೇ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ ಹತ್ಕೊಂಡ್ಬಂದರೆ ಇಲ್ಲಿ ನಾಗರಕಲ್ಲಿದೆ. ನಾಗರಕಲ್ಲಿಗೆ ನಮಸ್ಕಾರ ಮಾಡ್ಕೊಂಡ್ಬಂದಿರ್ತೀನಿ. ಕಾಪಾಡಪ್ಪ ತಂದೆ. ಗಂಟೆ ಅಲ್ಲಾಡ್ಸು ಮಗ್ನೆ. ಸ್ವಲ್ಪ ಜೋಡಿ ಜಾ. ಆ್ಯಕ್ಚುಲಿ ಇಲ್ಲಿ ಸ್ಟೆಪ್ಸ್ ಇದೆ, ಇಲ್ಲಿ ನೀರಿನ ಶಬ್ದನೂ ಕೇಳಿಸ್ತಾ ಇದೆ, ಬಟ್ ಎಲ್ಲಿದೆ ನೀರು ಅಂತ ಮಾತ್ರ ಗೊತ್ತಿಲ್ಲ. ಹಾಂ, ಕರೆಕ್ಟ್, ಅದು ರೋಡು. ಹೀಗೂ ಹೋಗ್ಬೋದು ಅಂತ ಅನಿಸುತ್ತೆ. ಅದೇ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿದೆ ಈ ಪ್ಲೇಸಸ್. ಮೋಸ್ಟ್ಲಿ ಡೀಪಾಗಿ ನೋಡಿದ್ರೆ ಇಲ್ಲಿ ವಾಟರ್ ಫಾಲ್ಸ್ ಏನಾದರೂ ಇರ್ಬೋದು ಅಂತ ಅನಿಸುತ್ತೆ. ಫೋಟೋ ತೆಕ್ಕೋಬೇಕಾ? ಎಸ್, ನೋಡಿದ್ರಲ್ಲ ಬೆಟ್ಟದ ಭೈರವೇಶ್ವರ ಟೆಂಪಲ್ಲು. ಬಟ್ ಏನು ಅಂತಂದರೆ ಟೆಂಪಲ್ನ ತೋರ್ಸೋಕ್ಕಾಗಲಿಲ್ಲ. ಇವಾಗ ಆಲ್ರೆಡಿ 3 o'clock ಆಗಿದೆ, ಡೋರ್ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ನಾವೇ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿದೆ. ಇಲ್ಲಿ ಬಂದರೆ ಫೋಟೋಶೂಟ್ಗೂ ಮತ್ತು ಎಲ್ಲ ಫೋಟೋಶೂಟ್ ನಡೀತಾ ಇದೆ. ಫೋಟೋಶೂಟು ತುಂಬ ಚೆನ್ನಾಗಿದೆ. ಈಗ ನೆಕ್ಸ್ಟ್ ನಮ್ಮ ಟ್ರಾವೆಲಿಂಗು ಎಲ್ಲೂ ಇಲ್ಲ ಸದ್ಯಕ್ಕೆ. ಪ್ಯಾಕಪ್ ಮೈಸೂರಿಗೆ ರಿಟರ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಚಾರ್ವಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಾಕು, ಜಾಸ್ತಿ ಪ್ಲೇಸಸ್ ಬೇಡ ಅಂತ ಅಂದ್ಕೊಂಡಿದ್ವಿ. ನಾವು ಇನ್ನೂ ಅಂದ್ಕೊಂಡ್ವಿ ನಾಳೆ ಇಲ್ಲೇ ಸರೌಂಡಿಂಗಲ್ಲಿ ಹೋಗಿ ಇನ್ನೂ ಒಂದು 2-3 ಪ್ಲೇಸಸ್ನ ನೋಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನೋಡೋಕ್ಕಾಗಲಿಲ್ಲ. ಮೈಸೂರಲ್ಲಿ ನಾಳೆ ಒಂದು ದಿನ ಇರ್ತೀವಲ್ವಾ, ಇವತ್ತು ಈವ್ನಿಂಗ್ ಅವಳನ್ನ ಕರ್ಕೊಂಡೋಗಿ ಹಾಸ್ಪಿಟಲೆಲ್ಲ ಚೆಕಪ್ ಮಾಡಿ ಏನು ಎತ್ತ ಅಂತಂತ ಎಲ್ಲ ಕ್ಲೀನಾಗಿ ಕಂಪ್ಲೀಟ್ ಮಾಡಿದ್ರೆ ಒಂದು ಸಮಾಧಾನ ಆಗುತ್ತೆ ಅವಳ ವಿಚಾರದಲ್ಲಿ. ಅದನ್ನೆಲ್ಲ ಮುಗಿಸಾದ್ಮೇಲೆ ಮತ್ತೆ ನಾಳೆ ಒಂದು ಮೈಸೂರು ಸುತ್ತಮುತ್ತ ಯಾವ್ದಾದ್ರು ಒಂದು ಪ್ಲೇಸಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿ ಮೈಸೂರಲ್ಲಿ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.